23 ಕೋಟಿ 24 ಕೋಟಿ ಜನರು ನಾವು ಬಡತನದ ಮೇಲೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಯೋಜನೆಗಳು ತರ್ತಾ ಇದ್ದೀವಿ, ನಮ್ಮದು 2047ಕ್ಕೆ ವಿಕಸಿತ ದೇಶ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಹೇಳೋದಕ್ಕೆ ಇದು ಒಂದು ಹೊರಗೆ ಬಂದರೆ SBI ಇದು ಎಲ್ಲ ತೆರೆ ಬೀಳುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಜನರು ಸಹಿತ ಗಾಬಾಗುವಂಥದ್ದು ಎಷ್ಟಪ್ಪ ಇದು ಅಂಥೇಳಿ. ಯಾಕಂದ್ರೆ ಹಿಂದಿನ ಸರ್ಕಾರ ಒಂದು 70 ವರ್ಷಗಟ್ಟಲೆ 55-60 ವರ್ಷಗಟ್ಟಲೆ ಅದೇನಪ್ಪ ಆಡಳಿತ ಮಾಡಿ ಅಂಥದ್ದು ಕಾಂಗ್ರೆಸ್. ಅವ್ರಿಗಿಂತ ಹೆಚ್ಚಿನ ಹಣವನ್ನು ನೀವು ಸಂಗ್ರಹಿಸಿದಾರಪ್ಪ ಅಂದರೆ ಏನಾಗಿರ್ಬೋದು ಅನ್ನುವಂಥ ಒಂದು ಸಾಮಾನ್ಯ ಊಹೆ. ಹೀಗಾಗಿ ಈ ಒಂದು ಎಲೆಕ್ಟ್ರಲ್ ಬಾಂಡ್ ಸಲುವಾಗಿ ಈಗ ಎದ್ದಂಥ ಗದ್ದಲ ಇದು ಒಟ್ಟು ಸಮೀಪದಲ್ಲಿ ಮುಗಿತದಂತ ಇಲ್ಲ. ಇದು ಮಾತ್ರ ಬೆಳೆದ್ರಲ್ಲಿ ಎಲ್ಲ ಮಾತ್ರ ಇಲ್ಲ. ಇವತ್ತೇನೋ ಗೋಧಿ ಮೀಡಿಯಾ ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇಲ್ಲ, ಮತ್ತೊಂದು ಚರ್ಚೆ ಮಾಡ್ತಾ ಇಲ್ಲ. ಮಾಡಬೇಕಾಗಿದ್ದು ಅದು ಮುಖ್ಯವಾಗಿ, ಆದರೆ ಮಾಡ್ತಾ ಇಲ್ಲ. ಯಾಕೆ ಹಿಂಗಾಯಿತು, ಏನಾಯಿತು, ಎಂತಾಯಿತು, ಎಷ್ಟು ಕೋಟಿಲಿ ಇರ್ಬೋದು ಅಂತೇಳಿ ಗೆಸ್ಸನ್ನು ಮಾಡ್ಬೋದಿತ್ತು, ಆದರೆ ಮಾಡ್ತಾ ಇಲ್ಲ. ಆದರೂ ಬಿಟ್ಟಿಲ್ಲ ಇಲ್ಲಿ ಕೆಲವೊಂದು ಪ್ರಜ್ಞಾವಂತ ಜನ, ಕೆಲವೊಂದು ಏನಪ್ಪ ಪತ್ರಕರ್ತರು, ಜೊತೆಗೆ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಈ ವಕೀಲರ ಜೊತೆಗೆ ಇನ್ನೂರು ಜನ ಕೈ ಜೋಡಿಸಿದ್ರಿಂದಾಗಿ ಇವತ್ತು ಈ SBIಗೆ ಈ ಒಂದು ಸುಪ್ರೀಂ ಕೋರ್ಟ್ ಮತ್ತೊಂದು ನೋಟಿಸ್ ಕೊಡಿಸುವಂಥ, ಸುಪ್ರೀಂ ಕೋರ್ಟ್ ಕೇಳಿಸುವಂಥದ್ದು ಏನಪ್ಪ ಅಂದ್ರೆ ನೀವು ಯಾಕೆ ನಮಗೆ ಇನ್ನೂ ಉತ್ತರ ಕೊಟ್ಟಿಲ್ಲ, ಅದು ಕಂಟೆಂಪ್ಟ್ ಮಾಡಿರಿ ಅಂತೆ. ಯಾಕಂದ್ರೆ ಈಗಾಗಲೇ ಕೊಟ್ಟದ್ದು ಸರ್ಕಾರ ಕೇಳಿದ್ರೆ 1 ದಿನದಲ್ಲಿ 2 ದಿನದಲ್ಲಿ ಕೊಡುತ್ತಿರುವಂಥ ಈ ಒಂದು ರಿಪೋರ್ಟ್ಗಳನ್ನು ಈ SBI ಇವತ್ತಿಲ್ಲ. ನಾವು 135 ದಿವಸ ಬೇಕು ನಮ್ಗೆ ಅಂದರೆ ಇಟ್ ಮೀನ್ ಇಲೆಕ್ಷನ್ ಮುಗಿದಂತ ನಮ್ಗೆ ಹೊರ ಹಾಕವ್ರು ಅಂತ. ಅಂದರೆ ಇದು ಇಲೆಕ್ಷನ್ ಮೇಲೆ ಪ್ರಭಾವ ಬೀರಬಾರ್ದು. ಮತ್ತು ಗೋಧಿ ಮೀಡಿಯಾ ಅಂತ ಇದು ಪ್ರಚಾರ ಮಾಡ್ತಾನೆ ಇಲ್ಲ, ಜನಕ್ಕೆ ಹೋಗಿ ಮುಟ್ಟುವುದಿಲ್ಲ. ಜನಕ್ಕೆ ಹೋಗಿ ಮುಟ್ಟಲಿಲ್ಲಪ್ಪ ಅಂದ್ರೆ ನಾವು ಸಹಜವಾಗಿ ಗೆದ್ದು ಹೋಗ್ತೀವಿ. ಈಗಾಗಲೇ ರಾಮನ ಬಲದಿಂದ 370 ಬಲದಿಂದ ಮತ್ತು ಒಂದು ತಲಾಖದ ನೆಪದಿಂದ ಇನ್ನೂರು ಕಾರಣಗಳು ನಾವು ಇಂಪ್ರೂವ್ ಮಾಡಿದ್ದೀವಿ ಅನ್ನುವಂಥದ್ದು, ಮತ್ತು ಸಾಕಷ್ಟು ಅಭಿವೃದ್ಧಿ ಆಗಿದೆ ನಮ್ಮನ್ನು ತಿಳುವಂಥದ್ದು ಎಲ್ಲ ಸುಮ್ಮನೆ ಇದರಲ್ಲಿ ಯಾವ ಇಲ್ಲಿವರೆಗೆ ಘೋಷಣೆ ಮಾಡಿದ್ದಾರೆ. ಅವ್ರು ಯಾವನು 40-30% ಸಹಿತ ಇಲ್ಲಿವರೆಗೆ ಸಕ್ಸಸ್ ಆಗಿಲ್ಲ ಅಂತೇಳಿ ಸಾಮಾನ್ಯವಾದ ಒಂದು ಅಭಿಪ್ರಾಯ. ಆದರೂ ಇವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾವೆಲ್ಲ ಬಡತನ ಹೋಗಿಸಿವಿ, ನಿರುದ್ಯೋಗ ಕಡಿಮೆ ಮಾಡಿದ್ದೀವಿ, ನಾವು ಇಷ್ಟು ಲಕ್ಷ ಕೊಟ್ಟಿವಿ, ಅಷ್ಟು ಲಕ್ಷ ಕೊಟ್ಟಿವಿ ಉದ್ಯೋಗ ಯಾರು ಹೇಳ್ತಾ ಇದ್ದಾರೆ. ಅವು ಕಾಗದದಲ್ಲಿ ಸಿಕ್ಕಿದ್ರೆ ಹುಡುಕಾಡಲಿಕ್ಕೆ ಹೋದ್ರೆ ಸಿಗ್ತಾ ಇಲ್ಲ, ಅದು ಬೇರೆ ಮಾತು. ಅದೇನೋ ಆಗಲಿ, ಒಟ್ಟಿನಲ್ಲಿ ಪ್ರಚಾರ ಮಾತ್ರ ಅಬ್ಬರದಿಂದ ಮಾಡೋ ಸಂದರ್ಭದಲ್ಲ ಈ ಒಂದು SBIದ ಈ ಒಂದು ಬಾಂಡ್, ಎಲೆಕ್ಟ್ರಲ್ ಬಾಂಡ್ ಏನು ಇದ್ದಿದ್ದಲ್ಲ, ಇದು BJPಗೆ ನಿಧಾನಕ್ಕೆ ಕುತ್ತಿಗೆ ಉರುಳಾಗ್ತಾ ನಡೀತಾ ಇದೆ ಅಂತ. ಅದಕ್ಕೆ ಇವತ್ತು ಪ್ರಶಾಂತ್ ಭೂಷಣ್ ಅವರು ಮತ್ತು ರವೀಶ್ ಕುಮಾರ್ ಅಂತ ಪತ್ರಕರ್ತರು, ಅವ್ರ ಜೊತೆಗೆ ಅತಿ ಮುಖ್ಯ ಅಂದರೆ ನಿತೀಶ್ ಶೆಟ್ಟಿ ಅನ್ನುವಂಥವ್ರು, ಇವರು ಇಡೀ SBIದ ಇಡೀ ಒಂದು ಏನು ವ್ಯವಸ್ಥೆ ಜಾಲವನ್ನು ಅಭ್ಯಾಸ ಮಾಡಿದಂಥವ್ರು. ಅಲ್ಲಿ ಏನು ನಡೀತದೆ SBIದಲ್ಲಿ ಏನು ಇವ್ರ ಜೊತೆ ತಪಸ್ಯ ಅನ್ನುವಂಥವ್ರು. ಇವರು ಸಾಕಷ್ಟು ಪ್ರಮಾಣದಲ್ಲೇ ಈ ಒಂದು ಎನ್ಕ್ವೈರಿಯನ್ನು, ಇನ್ವೆಸ್ಟಿಗೇಷನನ್ನು ಮಾಡಬೇಕಂತ ಬೆನ್ನತ್ತಿದ್ದಾರೆ. ಒಟ್ಟಾರೆಯಾಗಿ ಈ SBI ಇವತ್ತು ಏನಪ್ಪ ಅಂದರೆ ಒಂದು ರೀತಿಯಿಂದ ತೊಂದರೆಯಲ್ಲಿ ಸಿಗೋದಷ್ಟೇ ಅಲ್ಲ, ನಾಳೆ ಹೆಂಗಪ್ಪ ನಮ್ಮ ಭವಿಷ್ಯ ಅನ್ನಿಸ್ತದೆ ಅವ್ರಿಗೂ ಚಿಂತೆ ಆದಂಗೆ ಆಗ್ಯದ. ಇವೆಲ್ಲ ನೆಲೆಯಲ್ಲೇ ಇವತ್ತು ಮುಖ್ಯವಾಗಿ ಆಗಬೇಕಾಗಿದ್ದು SBI ಅದನ್ನು ಬಿಡುಗಡೆ ಮಾಡೋ ಜೊತೆಗೆ ಕೋರ್ಟಿಗೂ ಸಹಿತ ಇಂತಿಷ್ಟದಪ್ಪ ಇದು ಬಂದನ್ನು ತಿಳಿಸ್ಬೇಕಾಗ್ಯದ. ಮತ್ತು ರೆಕಾರ್ಡ್ಸ್ ಅದಾವ ಅದರ ಕಡೆ. ಒಂದು ಪೈಸಾನು ಈ ಒಂದು SBI ವಿದೌಟ್ KYC ತೆಗೆದುಕೊಳ್ಳುವುದಿಲ್ಲ. KYC 10% ತೆಗೆದುಕೊಳ್ಳೋದಿಲ್ಲ. ಇವತ್ತು ಏನೋ 1 ಲಕ್ಷ ತುಂಬಲಿಕ್ಕೆ ಹೊರಟ್ರೆ KYC ಕೇಳ್ತಾರೆ ಅವರು. ಅಂದಾಗ ಇನ್ನು ಈ ಕೋಟಿಗಳಲ್ಲಿ ಸಾವಿರಾರು ಕೋಟಿಗಳಲ್ಲಿ ಅವು ವ್ಯವಹಾರ ಬಂದು ಮುಟ್ಟ್ಯದ, ಬ್ಲ್ಯಾಕ್ ಮನಿ ಬಂದ ಈ ಒಂದು ವೈಟ್ ಮನಿ ಆಗ್ಯದ, ಎಲೆಕ್ಷನ್ದಲ್ಲಿ ಸಿಕ್ಕೊಂಡು ಮಾಡಿ ಅದಕ್ಕೆಲ್ಲ ಇವತ್ತು ಉತ್ತರ ಕೊಡಬೇಕಾದಂಥ ಸ್ಥಿತಿ ಬಂದು ನಿಂತದ. ಸರ್ಕಾರ ಕೇಳಿದ ಕ್ಷಣದಲ್ಲಿ ನೀಡುವಂಥ SBI ಈಗ ಇನ್ನೂ 135 ದಿನಗಳನ್ನು ಬೇಡ್ತಾ ಇದೆ ಅಂದರೆ ಏನಿದ್ರೆ ಅರ್ಥ, ಅದು ಕೇವಲ 22,217 ಏನಪ್ಪ ಅಂದರೆ ಎಲೆಕ್ಟ್ರಲ್ ಬಾಂಡ್ಗಳಿದೆ ಅಂತ ಅಷ್ಟು ಜನ ತೊಗೊಂಡಿದ್ದಾರೆ. ಇದರ ಇನ್ಫಾರ್ಮೇಷನ್ ಇಲ್ಲ ಅಂದ್ರೆ ಯಾರಾದರೂ ಇದಕ್ಕೆ ಏನಂತ ಹೇಳ್ಬೇಕು, ಅದಕ್ಕೆ ಎಲ್ಲರನ್ನೂ ಹುಚ್ಚಿದಾರಪ್ಪ ಈ ದೇಶ ಅಂತ ತಿಳ್ಕೊಂಡಿದ್ದಾರೆ. ಹೆಂಗೆ ಇಲ್ಲೂ ಅಭ್ಯಾಸಕರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಅದನ್ನೆಲ್ಲ ಹುಡುಕಾಡಿ ತೆಗಿತಾ ಇದ್ದಾರೆ, ಬೆನ್ನತ್ತಿದ್ದಾರೆ. ಈಗ ಮಾತ್ರ SBI ಇದಕ್ಕೆ ಉತ್ತರವನ್ನು ನೀಡಲೇಬೇಕಂತ ಅನಿವಾರ್ಯತೆ ನಿರ್ಮಾಣ ಆಗ್ಯದ. ಮತ್ತು ಮೋಸ್ಟ್ಲಿ ನೀಡ್ತದೆ ಅಂತ ಅನಿಸ್ತದೆ. ಬಟ್ ಆದ್ರೆ ಈ ನಮ್ಮ BJP ಸರ್ಕಾರ ಅಥವಾ ನಮ್ಮ ಮೋದಿಯವರ ಸರ್ಕಾರ ಇದಕ್ಕೆ ಅವಕಾಶ ನೀಡ್ತದನ ಅಂತ. ಯಾಕಂದ್ರೆ ಇವತ್ತು ಬಲಿಷ್ಠ ಅದು, ಮತ್ತು ಹೆಸರು ಚೆನ್ನಾಗ್ಯದ. ಇವತ್ತು ಇಡೀ ಜನರಿಗೆ ಲೈಕ್ ಮಾಡೋಂಥ ಸ್ಥಿತಿಯೊಳಗಿದ್ದಾಗ ಮತ್ತು ಎಲೆಕ್ಟ್ರಲ್ ಬಾಂಡದ ರಿಸಲ್ಟ್ನ ಹೊರಗೆ ಹಾಕಿಸ್ಕೊಂಡ್ರೆ ತಮ್ಮಲ್ಲಿ ತಾವು ಕಲ್ ಚಲ್ಕೊಂಡಾಗ ಆಗ್ತದೆ ಅನ್ನೋಂಥ ಭಾವ ಅವರಲ್ಲದ. ಅದಕ್ಕೆ ಆದಷ್ಟು ಮುಂದೆ ಉಳ್ಕೋತ ಹೋಗ್ಬೇಕು, ಮುಂದೆ ದಾಟಿಸ್ಬೇಕು ಅಂತ ಲೆಕ್ಕದಲ್ಲೇ ನಮ್ಮ BJP ಸರ್ಕಾರ ಮುಂದುವರೆದ. ಬಟ್ ಇದು ಇಲ್ಲಿವರೆಗೆ ಜನ ಎಚ್ಚರಗೊಳ್ಳುವವರೆಗೆ, ಜನ ಜಾಗೃತಗೊಳ್ಳುವವರೆಗೆ ಅಂತ. ಇದಕ್ಕೆ ಜನನೂ ಇವತ್ತು ನಿಧಾನ